ನಾವು ಎಲ್ಲರ ಫ್ರೆಂಡ್ಸ್ ಥರನೇ ಎಲ್ಲ ಕಡೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತೀವಿ, ಆದರೆ ಎಲ್ಲಿ ಹೋಗಲ್ಲ. ಆದರೆ ಈ ಸಲ ಮಾತ್ರ ಇಸ್ಕಾನ್ ಟೆಂಪಲ್ಗೆ ದೇವ್ರು ಹೆಂಗೋ ನಮ್ಮನ್ನು ಕರ್ಕೊಂಬಿಟ್ಟಿದ್ರೆ ನಾವಂತೂ ಬಂದುಬಿಟ್ವಿ. ಆದರೆ ನನ್ನ ಫ್ರೆಂಡಿಗೆ ತುಂಬ ಲೇಟಾಗಿ ಹೋಗಿತ್ತು. ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ವಪ್ಪ ಅಂತಂದರೆ ಬೇಗ ಬೇಗ ಹೋಗೋಣ, ಟೈಮಿಂಗ್ಸ್ ಬೇರೆ ಐತೆ ಇಲ್ಲಿ. ಸೊ ಅದಕ್ಕೆ ಬೇಗ ಹೋಗಿ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂದಿದ ತಕ್ಷಣ ನೋಡಿದ್ರೆ ಅಲ್ಲಿ ಹೋದರೆ ಇನ್ನೊಂದು ಇದಿತ್ತು. ಏನಪ್ಪ ಅಂತಂದರೆ ಚೆಕ್ಕಿಂಗ್ ಇತ್ತು ಮತ್ತು ಸ್ಲಿಪ್ಪರ್ಸ್ನೆಲ್ಲ ಒಂದು ಸೈಡ್ ಬಿಡಬೇಕು ಅಂತಿತ್ತು. ಸೊ ನಾವೇನು ಮಾಡಿದ್ವಿ ಅಂತಂದರೆ ಸ್ಲಿಪ್ಪರ್ಸ್ನೆಲ್ಲ ಒಂದು ಟೋಕನ್ ತೊಗೊಂಬಿಟ್ಟು ಚೆಕ್ ಮಾಡಿಸ್ಕೊಂಡು ಹೋಗಿ ಸ್ಲಿಪ್ಪರ್ಸ್ ಕೊಟ್ಬಿಟ್ಟು ಬಂದುಬಿಟ್ವಿ. ಇವಳು ನೋಡಿದ್ರೆ ಅಲ್ಲೇನೋ ಗಲೀಜು ನೀರು ಬರ್ತಾಯಿತ್ತು. ಸೊ ಅಯ್ಯೋ ಅಂತ ಇದ್ಲು. ನಾನು ನೋಡಿದ್ರೆ ಇಲ್ಲೇನೋ ಶೋಕಿ ಗಿಡಗಳಿರ್ತಾಯಿತ್ತು. ಸೊ ಇಲ್ಲಿಂದನೇ ವೀಡಿಯೋ ಮಾಡಿಬಿಡೋಣ ಅಂತೇಳ್ಬಿಟ್ಟು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಆಮೇಲೆ ನನ್ನ ಫ್ರೆಂಡು ನಾನು ಒಂದು ಪೋಸ್ ಕೊಡ್ತೀನಿ, ಒಂದು ಲುಕ್ ಕೊಡ್ತೀನಿ ಅಂತಂದ್ಲು. ಸರಿ ಬಿಡಮ್ಮ ಅಂತೇಳ್ಬಿಟ್ಟು ನಾನು ಒಂದು ಅವಳದು ತಗೊಂಡು ಹಂಗೆ ನಿನಗೆ ಇಸ್ಕಾನ್ ಟೆಂಪಲ್ ವ್ಯೂ ಆ ಕಡೆ ಔಟ್ಸೈಡ್ ಹೆಂಗೈತೆ ಅಂತೇಳ್ಬಿಟ್ಟು ಮೇಲೆಯಿಂದ ತೆಗಿಯೋಣ ಅಂತೇಳ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಪಾರ್ಕಿಂಗ್ ಮಾಡಿದಾರೋ. ನನಗಂತೂ ಸಖತ್ ಇಷ್ಟ ಆಯಿತು. ಹಂಗೆ ಒಳಗಡೆ ಇರೋ ವ್ಯೂನೆಲ್ಲ ತೋರಿಸೋಣ ಅಂತೇಳ್ಬಿಟ್ಟು ನಿಮಗೂ ಹಂಗೆ ವೀಡಿಯೋ ಮಾಡ್ಕೊಂಡು ಬಂದೆ ನಾನಂತೂ. ಆಮೇಲೆ ಮತ್ತು ಇಲ್ಲಿ ವ್ಯೂ ಚೆನ್ನಾಗೈತೆ ಅಂತೇಳ್ಬಿಟ್ಟು ನನ್ನ ಫ್ರೆಂಡ್ ಒಂದು ಫೋಟೋ ಇಳಿಸಿ ಅಂತಂದ್ಲು. ಅಲ್ಲಿ ನಾನು ಇಡಿಸ್ತಾ ಇರೋ ಟೈಮಲ್ಲಿ ನಾನು ಫೋಟೋ ಇಳ್ಸೋಕ್ಕೋಗಿ ವೀಡಿಯೋ ಮಾಡ್ತಾಯಿದ್ದೆ. ಅಲ್ಲಿ ಪಾಪ ಯಾರೋ ಒಬ್ಬರು ಹಿಂದೆಯಿಂದ ಬಂದರು. ಅವಳಿಗೆ ನಾಚಿಕೆ ಆಗಿಬಿಟ್ಟು ಬಾ ಬೇಡ ಅಂತೇಳ್ಬಿಟ್ಟು ಕರ್ಕೊಂಡೋಗ್ಬಿಟ್ಲು. ಸೊ ಹಾಗೆ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟಿವಿ. ನೋಡಿ ಎಷ್ಟು ಚೆನ್ನಾಗಿ ವ್ಯೂ ಕಾಣಿಸ್ತೈತಲ್ವ. ನನಗಂತೂ ಸಖತ್ ಇಷ್ಟ ಆಯಿತು. ಅಷ್ಟು ದೊಡ್ಡ ಒಳಗಡೆ ಇದರಲ್ಲಿ ನೋಡಿ, ಇದೇ ಇಸ್ಕಾನ್ ಟೆಂಪಲ್ ಎಷ್ಟು ಚೆನ್ನಾಗೈತಲ್ಲ. ಎಲ್ಲರೂ ಫೋಟೋಸ್ ಇಳಿಸ್ಕೊತಾಯಿದ್ರು. ಪಾಪ ನನ್ನ ಫ್ರೆಂಡ್ಗೂ ಫೋಟೋಸ್ ಇಳಿಸ್ಕೋಬೇಕು ಅನಿಸ್ತಾಯಿತ್ತು. ಇಳಿಸ್ದೆ, ಬಟ್ ಅಷ್ಟು ಚೆನ್ನಾಗಿ ಜಾಸ್ತಿ ಜನ ಆಗ್ಲಿದ್ರಲ್ಲ ಅಷ್ಟು ಪ್ರಾಪರಾಗಿ ನೀಟಾಗಿ ಇಳಿಸ್ಕೊಳಕ್ಕಾಗಿಲ್ಲ. ಸೊ ಇದು ನೋಡ್ತಾ ಇದ್ದೀರಲ್ಲ, ಇದೇ ಧ್ವಜಸ್ತಂಭ ಅನಿಸುತ್ತೆ ನನಗೆ ಗೊತ್ತಿರೋ ಪ್ರಕಾರ. ಅಂದರೆ ಕರೆಕ್ಟಾಗಿ ನಂಗೆ ಗೊತ್ತಿಲ್ಲ. ಎಲ್ಲ ಅಂದರೆ ಗೋಪುರ ಮುಂದೆ ಇಕ್ಕೋದನ್ನ ಧ್ವಜಸ್ತಂಭನೇ ಅಂತ ಕರೀತಾರಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ನೋಡಿ ಈ ಥರ ಒಳಗಡೆ ಇತ್ತು. ಹಂಗೆ ಒಂದು ವೀಡಿಯೋ ಮಾಡ್ಕೊಂಡು ನಾವು ದೇವಸ್ಥಾನ ಒಳಗಡೆ ಹೋದ್ವಿ. ಇದೇನಪ್ಪ ಈ ಥರ ಕ್ಯೂ ಸಿಸ್ಟಮ್ ಐತೆ ಅಂದ್ಕೊಂಡಿದ್ದೀರಲ್ಲ. ಸೊ ಏನಪ್ಪ ಅಂತಂದರೆ ಈ ಒಂದೊಂದು ಸ್ಟೆಪ್ಪು ಏನು ಗೊತ್ತಾಗುತ್ತೆ ಅಂತಂದರೆ ಅಲ್ಲಿ ಒಂದು ಪ್ಯಾರಾಗ್ರಾಫ್ ಥರ ಹೇಳ್ತಾರೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ ರಾಮ್ ಹರೇ ಹರೇ ಅಂತ ಈ ಒಂದು ಪ್ಯಾರ ಹೇಳ್ಕೊಂಡು, ಅಂದರೆ ಆ ಪ್ಯಾರ ಆಗೋವರೆಗೂ ಒಬ್ಬೊಬ್ಬರು ಒಂದೊಂದು ಸ್ಟೆಪ್ಪಲ್ಲಿ ಇದ್ಕೊಂಡು ಹಂಗೆ ಮೂವ್ ಆನ್ ಆಗ್ತಾಯಿದ್ದಿದ್ದು. ಸೊ ನನಗೆ ಗೊತ್ತಿರೋ ಪ್ರಕಾರ ನಾನು 5 ಗೋಪುರಗಳು ನೋಡಿದೆ. ಅಂದರೆ ಅಷ್ಟೇ ಇರೋದು ಅನಿಸುತ್ತೆ, ಬಟ್ ಇನ್ನೂ ಜಾಸ್ತಿ ಇದೆಯೇನೋ ಗೊತ್ತಿಲ್ಲ. ಅಂದರೆ ನಾವು ಮೇಲೆ ಹೋಗಿ ನೋಡಿದ ತಕ್ಷಣ 5 ಗೋಪುರಗಳು ಕಾಣಿಸ್ತು. ಸೊ ನೀವು ಹಂಗೆ ನೋಡ್ಕೊಬಿಡ್ರಿ ನೋಡ್ಕೊಳ್ಳಿ ಅಂತೇಳ್ಬಿಟ್ಟು ನಾನು ಹಂಗೆ ವೀಡಿಯೋ ಮಾಡ್ಕೊಂಬಿಟ್ಟೆ. ಸೊ ಹಂಗೆ ದೇವ್ರನ್ನ ದರ್ಶನ ಮಾಡೋಣ ಅಂತ ಒಳಗಡೆ ಹೋದ್ವಿ. ಒಳಗಡೆ ಹೋಗಿದ ತಕ್ಷಣ ಫಸ್ಟ್ ಎಂಟ್ರೆನ್ಸಲ್ಲೇ ಪ್ರಹ್ಲಾದ ಅಂದರೆ ನರಸಿಂಹಸ್ವಾಮಿ ದೇವಸ್ಥಾನ ಇತ್ತು. ಅಲ್ಲಿ ದೇವ್ರನ್ನ ಮುಕ್ಕೊಂಡು ಅದೇ ಒಳಗಡೆ ಕೃಷ್ಣನ ದೇವಸ್ಥಾನ, ಬಟ್ ಅಲ್ಲಿ ಫೋನ್ ಅಲ್ಲೋ ಇಲ್ಲ. ಸೊ ಇಲ್ಲಿಗೆ ನಮ್ಮ ನರಸಿಂಹಸ್ವಾಮಿ ದೇವಸ್ಥಾನನ ನಮಸ್ಕಾರ ಮಾಡಿಕೊಂಡು ಹಂಗೆ ನಾವು ಒಳಗಡೆ ಹೋಗ್ಬಿಟ್ವಿ. ಬಟ್ ಒಳಗಡೆ ಏನಪ್ಪ ಅಂತಂದರೆ ಫೋನ್ ಅಲ್ಲೋ ಏನೂ ಇಲ್ಲ, ಅಂದರೆ ಕ್ಯಾಮ್ರಾಸ್ ಏನೂ ಇಲ್ಲ. ಸೊ ಅದಕ್ಕೆ ನಮ್ಮ ಶೈಲ ಇಲ್ಲೇ ಒಂದು ಫೋಟೋ ಇಳಿಸ್ಕೊಳ್ಳೋಣ ಅಂತಂದ್ಲು. ಅಂದರೆ ಚೆನ್ನಾಗೈತೆ ಮೇಲೆಯಿಂದ, ಅಂದರೆ ಎತ್ತರ ಪ್ರದೇಶದಲ್ಲಿ ಐತಲ್ವ. ಸೊ ಚೆನ್ನಾಗಿ ಕಾಣಿಸ್ತಾಯಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಗೋಪುರಗಳು ಕೂಡ. ಸೊ ನಾನು ಹಂಗೆ ಒಂದು ವಿಡಿಯೋ ಮಾಡಿಕೊಂಡು ಒಳಗಡೆ ಎಲ್ಲ ನಾವು ದೇವ್ರನ್ನ ಪ್ರದರ್ಶನ ಮಾಡ್ಕೊಂಡು ಬಂದುಬಿಟ್ವಿ. ಇಲ್ಲೆಲ್ಲ ನೋಡಿ ಒಂದು ಪ್ರದರ್ಶನಕ್ಕೆ ಇಕ್ಕಿದ್ದಾರೆ, ಭಗವದ್ಗೀತೆ ಬುಕ್ಸು ಪ್ರತಿಯೊಂದನ್ನು ಇಕ್ಕಿದ್ದಾರೆ. ಬಟ್ ಇಲ್ಲಿನೂ ಅಲೋ ಇಲ್ಲ ಕ್ಯಾಮ್ರಾಸ್ ಎಲ್ಲ. ಸುಮ್ಮನೆ ಎಲ್ಲಿ ಅಲೋ ಇತ್ತೋ ಅಲ್ಲಿ ಮಾತ್ರ ನಾನು ವೀಡಿಯೋಸ್ ಮಾಡ್ಕೊಂಡಿದ್ದೀನಿ. ನೋಡಿ ಇವನ್ನೆಲ್ಲ ನೋಡ್ತಾ ಇದ್ದರೆ ಒಂಥರ ಚೆನ್ನಾಗಿತ್ತು ಅನಿಸ್ತು. ಬಟ್ ನನಗೆ ಇದು ಅಂದರೆ ಏನಕ್ಕೆ ಇಕ್ಕಿದ್ದಾರೆ ಅವೆಲ್ಲ ರೀಸನ್ಸ್ ಗೊತ್ತಿಲ್ಲ. ಹಂಗೆ ಮಾಡ್ಕೊಂಡು ಹೋಗ್ತಾಯಿದ್ದೆ. ಬಟ್ ಅಲ್ಲಿ ಆಂಟಿ ಹೇಳಿದ್ರು ಫೋನ್ ಅಲೋ ಇಲ್ಲ ಅಂತ ಹೇಳ್ಬಿಟ್ಟು. ಅಯ್ಯೋ ಹೌದಾ ಅಂತೇಳ್ಬಿಟ್ಟು ತುಂಬ ಬೇಜಾರಾಯಿತು ನನಗಂತೂ. ಸರಿ ಅಂತೇಳ್ಬಿಟ್ಟು ಈಚೆ ಬಂದಿದ ತಕ್ಷಣ ನೋಡಿ ಇದಿತ್ತು. ಅದು ಇನ್ನೂ ಸಖತ್ತಾಗಿ ಕಾಣಿಸ್ತಾಯಿತ್ತು ನಮಗಂತೂ ಕಣ್ಣಿಗೆ. ಸೊ ಅದಕ್ಕೋಸ್ಕರ ಹಾಗೆ ಎಲ್ಲ ತೋರಿಸ್ಕೊಂಡು ನಮ್ಗೆ ಪ್ರಸಾದ ಕೊಟ್ಟರು. ಏನಪ್ಪ ಅಂತಂದರೆ ಖಾರ ಪೊಂಗಲ್. ನೋಡಿ ಅವಳು ಹೆಂಗೆ ತಿಂತಾಳು. ನಾವಂತೂ ಎಲ್ಲಾದರೂ ಹೋದರೆ ಪ್ರಸಾದ ಮಾತ್ರ ಬಿಟ್ಕೊಡಲ್ಲ. ಸೊ ವಿ ಆರ್ ಫೇಮಸ್ ಫಾರ್ ಪ್ರಸಾದ. ನಾವು ಎಲ್ಲೋದ್ರೂ ಹಿಂಗೆ. ಮತ್ತು ಹಂಗೆ ಕೆಳಗಡೆ ಸ್ವಲ್ಪ ಹೊತ್ತು ಕ್ಯೂ ಇದ್ವಿ. ಅಲ್ಲಿ ಕೆಳಗಡೆ ಅನ್ನ ಸಾಂಬಾರೆಲ್ಲ ಕೊಟ್ಟರು, ತಿನ್ಕೊಂಡು ಬಂದ್ವಿ. ಅದೇ ಕೇಳ್ತಾಯಿದ್ದೀನಿ ಹೆಂಗೆ ಇತ್ತು ಅಂತ ಊಟ. ಅವಳು ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ಲು. ತುಂಬ ಎಂಜಾಯ್ ಮಾಡ್ಕೊಂಡು ಹಂಗೆ ಬಂದ್ವಿ. ನಮಗಂತೂ ದಾರಿ ಗೊತ್ತಾಗಿಲ್ಲ ಎಕ್ಸಿಟ್ ಬರೋದು ಹೆಂಗೆ ಅಂತೇಳ್ಬಿಟ್ಟು.
ಹಂಗೆ ಹಿಂಗೆ ಅಂತ ಹೋಗ್ಬಿಟ್ಟು ಬರೋಷ್ಟೊತ್ತಿಗೆ ಲಾಸ್ಟಿಗೆ ಗೊತ್ತಾಯಿತು. ಸೊ ಎಕ್ಸಿಟ್ ಆಗಿಬಿಟ್ಟು ಇಸ್ಕಾನ್ ಟೆಂಪಲ್ಗೆ ಬಾಯ್ ಅಂತ ಹೇಳ್ಬಿಟ್ಟು ಬಂದುಬಿಟ್ವಿ ಗೈಸ್. ಸೊ ಇವತ್ತು ತುಂಬ ಎಂಜಾಯ್ ಮಾಡಿದ್ವಿ ನಾವು. ನಿಮಗೂ ಇಸ್ಕಾನ್ ಟೆಂಪಲ್ನ ನೋಡ್ದಂಗೆ ಆಯಿತು ಅನಿಸ್ತು. ಸೊ ನಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್